ಹುಡ್ಗಿ ಬುತ್ತಿ ರೊಟ್ಟಿ ಅದು ಕಟ್ಕೊಂಡ್ ಬರ್ತೇನೆ ಅಂತ ಅಂದಿದ್ದಕ್ಕ ನಾನು ಏನ್ ಮಾಡೇ ಇಲ್ಲ, ಒಲಿನ ಹಚ್ಚಿಲ್ಲ. ಬರೀ ಒಂದಿಟ್ ನಾಷ್ಟಾ ಮಾಡಿ ಚಾ ಕುಡ್ದಿದ್ವಿ. ನಾಷ್ಟಾನು ಅನ್ನಕ್ಕೇನ ಹುಡುಗ ಹೊರಗಿನ ಪುರಿನ ತಗೊಂಡ್ ಬಂದಿದ್ದ, ಅನ್ನ ತಿನ್ ಚಾ ಕುಡ್ದಿದ್ವಿ. ಪಟ ಒಂದಿಟ್ಟು ಒಲಿ ಹಚ್ತೇನೆ, ಆಕಿ ಬಂದ್ ಒಂದಿಟ್ಟು ಅಡಿಗೆದೆಲ್ಲ ತೆಗೆದ್ ಕೊಟ್ಲಪ್ಪ ಅಂತಂದ್ರ ಆ ಎಲ್ಲಾ ಬಿಸಿ ಮಾಡಿ ತೆಗೆದ್ ಬಿಡ್ತೇನೆ. ಉಂಡ ಬಿಡ ಮತ್ತೆ ಇನ್ನೇನ. ಏ ದೀಪಾ, ಅಲ್ಲಿ ಬ್ಯಾಗ್ ಐತ್ ನೋಡುವ, ನಿಮ್ಮ ಅಕ್ಕಂದಿದ್ದ ಬ್ಯಾಗ್ ತಗೊಂಬ ಇಲ್ಲ ಒಂದಿಟ. ಹಾ ಬೇ ತಂದೆ ತಡಿ. ಹಂಗ ನಿಮ್ಮ ಅಕ್ಕಗೂ ಬಾ ಅನ್ನವ. ಹಾ ಅಕ್ಕ ಇಲ್ಲೇ ಬಾತ್ರೂಮ್ ಹೋಗಳ, ಬರ್ತಾಳ ಅಂತಡಿ. ಒಳ್ಳೆಯರ ಅಷ್ಟೇನ ಅಷ್ಟ ಮಟ ತಗೋಬೇವ. ತಂದೇನ ಚಲೋ ಆತ್ ನೋಡ. ಅದೇನೇನ ಅಡಿಗೆ ತಗೊಂಬಂದಾಳಂತ, ಒಂದಿಟ್ಟು ಇಲ್ಲೇ ಕುಂತ ನನ್ಗೆಲ್ಲಾ ತೆಗದ್ ಕೊಡು. ನಾ ಬಿಸಿ ಮಾಡಿ ತೆಗದ್ ಇಡ್ತೇನೆ ಪಲ್ಯ ಅದು. ಮತ್ತೆ ತೀರಾ ಕೆಟ್ಟ ಹೋಗ್ತಾವ. ಆಕಿ ಬಂದ್ಲಂದ್ರ ಕುಂದ್ರವಾಳ, ಎಲ್ಲಾರು ಕುಂತ ಊಟ ಮಾಡೋಣಂತ. ಆಯ್ತು ತಗೋಬಂಗಿದ್ರೆ ಇಲ್ಲೇ ಕುಂತ ಎಲ್ಲಾ ತೆಗದ್ ಕೊಡ್ತೇನೆ, ಬಿಸಿ ಮಾಡಿ ತಗೋವ. ಇವು ಫಸ್ಟ್ ಚಪಾತಿನ ಇಟ್ಟಿದ್ಲು ನೋಡ್ ಮ್ಯಾಲೆ, ಅರ್ಬಿ ಒಳಗದ ಹಾಕಿ ಸುಟ್ಟಿಟ್ಟಿದ್ಲು. ಒಳ್ಳೆ ಮೆತ್ತಗ ಹೋಳಿಗೆ ಆದಂಗ ಆಗ್ಯಾವ. ಇತ್ತಾಗ ಸೈಡಿಗೆ ಇಟ್ಕೊಂಡ್ಬಿಡು. ಅಯ್ಯವ್ವ ಎಷ್ಟ್ ಚಂದ ಇಟ್ಕೊಂಬಂದಾಳ ನೋಡ, ಎಷ್ಟ್ ಮೆತ್ತಗ ಅದಾವು. ಹಂಗ ಗರಮ್ಮನ ಅದಾವ್ ನೋಡಿ. ಇನ್ನ ಹಾಟ್ ಬಾಕ್ಸ್ ನಾಗ ಹಾಕಿಟ್ಟಾಳ. ಚಲೋ ಆತ್ ಬಿಡವ, ಚಪಾತಿಗೆ ಎಲ್ಲಾರು ಜೀವ ಅದಾರ, ತಿಂತಾರ. ಯವ್ವ ಏನ್ ದೇವ ಇದು, ಎಷ್ಟು ಕೊಂಡ ತಂದಾಳಲ್ಲ ಅಕ್ಕ. ಯಪ್ಪ ದೇವ್ರ, ಎಲ್ಲಾ ನಂಗೆ ಇಷ್ಟ ಆಗಿದ್ದೇನ ತಂದಾಳ ನೋಡು. ಮತ್ ರಸಮಲಾಯಿನು ತಗೊಂಬಂದಾಳಂತ. ಆಗ ಮಸ್ತ್ ಊಟ ಮಾಡೋದ್ ಬಿಡಿ ಇವತ್ತ. ನೋಡು ಎಷ್ಟು ತರ್ತರ ಅಡಿಗೆ ತಗೊಂಬಂದಾಳ. ಇಷ್ಟೆಲ್ಲ ಯಾಕೆ ತರ್ಬೇಕೆ ಬಿಸ್ಲಾಗತ್ತ ಪಾಪ, ಎಷ್ಟೊತ್ತಿಗೆ ಎದ್ದು ಮಾಡ್ಕೊಂಡ್ ಬಂದಿತ್ತ ಏನ ನೋಡು. ರೊಟ್ಟಿ ಒಂದ್ ತಗೊಂಬಂದಾಳ, ಅಕ್ಕಿ ಇದು ಸೆಕೆಂಡ್ ರೊಟ್ಟಿ, ಅವು ಅತ್ತಾಗ ಅದಾವು. ಅಡ್ಡಿ ಇಲ್ಲ ಬಿಡವಾ, ಬಾಳ್ ತಗೊಂಬಂದಾಳ ಪಾಪ. ಏನ್ ಮಾಡಾತಿರವ, ತಗದ್ ಬಿಟ್ರೇನ? ಬಿಸಿ ಮಾಡ ಅಂತೇನ, ಚೆನ್ನಾಗ್ ಬಿಸಿ ಮಾಡ್ದೇವ. ಮತ್ತ ಎಲ್ಲಾ ಕೆಟ್ಟಿತ್ತತ್ತಾಗ ಬಂದ್ ತಗದ್ ಕೊಡ್ತಿದ್ನೆಲ್ಲ, ತಗದ್ ಬಿಟ್ಟೇನ? ದೀಪ ತಗದ್ ಕೊಟ್ಲೇನ? ಹ್ಞೂ ಅಕ್ಕ, ಮತ್ ನೀನ್ ಬಾತ್ರೂಮ್ ಹೋಗಿದ್ದಲ್ಲ, ಮತ್ ಲೇಟ್ ಆಗ್ತೈತೆ ಏನ ಬಿಡಂತೆ, ಮತ್ತೇನ್ ಬಂದ್ ಕುಂದಿರ್ತಾಳ ಮಾತಾಡ್ಕೊಂತ ಅಂತ ಹೇಳಿ ನಾನ ತಗದ್ ಕೊಟ್ಟೆ ನೋಡಿ. ಹ್ಞೂ ಬಿಡ ಯವ್ವ, ತಗ. ಜಳ ಅಂದ್ರ ಜಳ ಆಗಾಕತ್ತಿತ್ತು, ಸಮಾಧಾನನ ಆಗತ್ತಿದ್ದಿಲ್ಲ. ಅದಕ್ಕ ಒಂದ್ 2 ಚರ್ಗಿ ನೀರ್ ಹಾಕೊಂಡ್ ಬಂದೆ ನೋಡವ. ಅಲ್ಲ ಹುಡ್ಗಿ, ಸುಮ್ನೆ ಯಾಕೆ ಇಷ್ಟೆಲ್ಲ ಬಡ್ದಾಡ್ ಮಾಡ್ಕೊಂಡ್ ಬಂದಿ ನೀನ? ನಾ ಇಲ್ಲಿ ಬಂದ ಮಾಡ್ತೀನಿ ಅಂತ ಅಂದಿದ್ದಿಲ್ಲೇನ ಅಡ್ಗಿ? ಸುಮ್ನೆ ಅಷ್ಟೆಲ್ಲಾ ತ್ರಾಸ್ ತಗೊಂಡಿ ನೋಡವ ನೀನ್. ಇರ್ಲಿ ಬಿಡಯವ, ನಾನರ ಏನ್ ಯಾರಿಗ್ ಮಾಡೇನಿ. ಇರ್ಲಿ ಬಿಡ. ನನ್ಗೂ ಹುಡುಗರ್ಗದು ಬಾಳ ದಿನ ಆಗಿತ್ತಲ್ಲ ನೋಡಿದ್ದಿಲ್ಲ. ಮತ್ತ ನಿಮ್ಗೂ ಇಂಥವೆಲ್ಲ ಇಷ್ಟ ಅಲ್ಲ, ನೀವ್ ಯಾವಾಗ ಇಂಥವೆಲ್ಲ ಮಾಡ್ಕೊಂಡ್ ತಿನ್ಬೇಕ. ಅದ ಚಿಕನು, ಅದ ಅನ್ನ ಸಾರು, ಅದ ಬರೇ ಇಂಥದ ಮಾಡ್ತೀರಿ. ಮತ್ ನನ್ ಕೈಯಂದರ ಯಾವಾಗ ತಿನ್ಬೇಕಂತ ಹೇಳಿ ತಗೊಂಡ್ಬಂದೆ ನೋಡು. ಕರೆನ ಬಿಡಯವ ಅಕ್ಕ, ನಮಗ ಮಾಡ್ಕೊಂಡ್ ತಿಂದ ಬಾಳ ಅಂದ್ರ ಬಾಳ ಬ್ಯಾಸರ ಆಗ್ಬಿಟ್ಟಿತ್ತವ. ನಾಲ್ಗೆ ಎಲ್ಲ ಒಂಥರ ಇದನ್ನ ಆಗ್ಬಿಟ್ಟಿತ್ತ. ಅದ ಎಷ್ಟ ನಾವ್ ಚಲೋ ಮಾಡ್ಕೊಂಡ್ ತಿಂದೇವಂದ್ರುನು ಇನ್ನೊಬ್ರ ಕೈಯಾಗಿನ್ ತಿನ್ನಂಗ ಆಗಲ್ಲ ನೋಡ. ಅದ್ರಾಗೂ ನೀ ಮಾಡೋ ಅಡಿಗೆ ಅಂತೂ ಮಸ್ತ್ ಇರ್ತೈತಿ. ಕರೆನ ನೋಡುವ. ಇವು ಚಕ್ಲಿ ಕೊಡ್ಬಳಿ ಬರೇ ಬಿಡ. ರವಾ ಉಂಡಿನೂ ತಿಂದೆ ನೋಡಕ್ಕ, ಅವಾಗ ಒಂದ ಬರೇ ತುಪ್ಪದಾಗ ಕರಗಾಕತ್ತಾವ ನೋಡ. ಹೌದನವ, ಇವೆಲ್ಲಾ ಇದು ಏನ ಚಕ್ಲಿ ಕೊಡ್ಬಳಿ ಇವೆಲ್ಲಾ ಅದಾವಲ್ಲ ರವಾ ಉಂಡಿ, ಅದು ನಾವು ಮೊನ್ನೆ ಇದು ಕೊಟ್ಟಿದ್ವಲ್ಲವ ತಿರುಪತಿಗೆ. ಎಲ್ಲಾರು ಗೆಳತಾರ ಮಾಡ್ಕೊಂಡ್ ಬಂದಿದ್ರ. ಮತ್ ನಾನು ಟ್ರೈನ್ಯಾಗ ಹೋಗೋದಿನ ಊಟಕ್ಕಂತೇಳಿ ಎಲ್ಲಾ ಮಾಡ್ಕೊಂಡಿದ್ದೆ ನಾನು. ಅವ್ರು ಮತ್ ನಾವ್ ಒಂದೊಂದ್ ಇದನ್ ಮಾಡ್ಕೊಂಡ್ ಬರ್ತೇವೆ ಲಕ್ಷ್ಮಕ್ಕ ಅಂತಂದ್ರ, ಹಂಗಿದ್ರ ಮಾಡ್ಕೊಂಡ್ ಬರೇವ ಅಂತಂದಿದ್ನಿ. ಅವ್ರು ಜಾಸ್ತಿನ ಕೊಟ್ಟಿದ್ರ, ಒಂದಿಟ್ಟ ಉಳ್ದಿದ್ವಲ್ಲ ಮತ್ತೇನ ಸುಮ್ನೆ ಇದನ್ ಮಾಡೋದಂತೇಳಿ ಮನ್ಯಾಗ ಬಿಟ್ಟೋಗಿದ್ರ ಅವ್ರು. ಮತ್ತ ಹುಡುಗರ ಕಡೆಗೂ ಹೋಗ್ತೀನಂತ ನಾಂತೀವ, ತಗೊಂಡ್ ಹೋಗು, ಹಂಗ ಹೋಗ್ಬೇಡ, ಅವ್ರು ಜೀವದಾರ ತಿಂತಾರಂತೆ ಅಂತಂದ್ರ. ಹಿಂಗಾಗಿ ಮತ್ತೇನ್ ಅಲ್ಲೇರ ಈಗ ಯಾರ ತಿಂತಾರಂತೇಳಿ ತಗೊಂಬಂದೆ ನೋಡಿ ತಗ. ಅಯ್ಯ ಚಲೋ ಮಾಡಿದ್ದಿ ಬಿಡಕ್ಕ, ಮಸ್ತ್ ಅಂದ್ರ ಮಸ್ತ್ ಆಗ್ಯಾವ ನೋಡು. ಬಾಯಾಗಿಟ್ರ ಹಂಗ ಪಳ್ಳನ ಆತಾವ್ ನೋಡು, ಕರ್ಗಾಕತ್ತಾವ್. ಪಲ್ಯನ ನೋಡು, ಹಸಿಮೆಣಸಿನ್ಕಾಯಿ ಇದು ಪೇಸ್ಟ್ ಹಾಕಿ ಮಾಡಿ ಏನೋ ಭಾರಿ ಗಮ್ಮನ ಅಂತೈತ್ ನೋಡುವ. ಏನ್ ಹಾಕಿ ಮಾಡಿದಿ? ಅಯ್ಯವ್ವ, ಈ ಪಲ್ಯದ ಕೇಳಿದ್ದ ಬಾಳ ಚಲೋ ಆಗ್ತದಿ. ನೀನ ರೆಸಿಪಿ ಶೇರ್ ಮಾಡ್ತೇನೆ ನಾನು ನಮ್ಮ ಫ್ರೆಂಡ್ಸಿಗುನು. ನೋಡ್ರಿ ಫ್ರೆಂಡ್ಸ್, ಹೆಂಗಿದ್ರು ನಮ್ಮವ್ವ ರೆಸಿಪಿ ಹೆಂಗ್ ಮಾಡಿ ಅಂತ ಹೇಳಿ ಕೇಳಿದ್ಲ, ಹಂಗ ನಿಮ್ಗುನು ಹೇಳ್ತೀನಿ. ಹೆಸರು ಕಾಳು ಇರ್ತಾವಲ್ರಿ, ಅದನ್ನ ರಾತ್ರಿನ ನೀವು ನೆನ್ಸಿಡ್ಬೇಕಾಗ್ತೈತ್ರಿ. ರಾತ್ರಿ ಮಕ್ಕಳ ಟೈಮ್ನಾಗ ಹೆಸರು ಕಾಳ ನೆನ್ಸಿಟ್ಬಿಡ್ರಿ. ಮರನೇ ದಿನ ನೀವು ಬೆಳಿಗ್ಗೆ ಆತ ಇಲ್ಲ ಮಧ್ಯಾಹ್ನ ಆತ, ಒಟ್ಟ ಯಾವಾಗ ಮಾಡ್ತಿರ್ತೀರಲ್ಲ ಮಾಡುವಾಗ ಅದನ್ನ ಒಂದ್ 2 ನೀರ್ ಒಳಗೆ ಚೆನ್ನಾಗಿ ತೊಳ್ಕೊಬೇಕ್ರಿ. ತೊಳ್ಕೊಂಡು ಚಲೋ ನೀರ್ ಹಾಕಿ ತೆಗೆದಿಟ್ಕೋಬೇಕು. ಆಮೇಲೆ ತಗ ಮಿಕ್ಸಿ ಮಾಡಕ್ ಏನೇನ್ ಬೇಕಪ್ಪ ಅಂತಂದ್ರ, ಮೊದ್ಲ ಒಂದ್ 5-6 ನಿಮ್ಗ ಖಾರ ಯಾವ ತರ ನೀವು ತಿಂತೀರಿ ಆ ತರ ನೀವು ಖಾರ ತಗೋಬೇಕಾಗ್ತೈತಿ. ಹಸಿಮೆಣಸಿನ್ಕಾಯಿ ನಾವು ಒಂದ್ ಸ್ವಲ್ಪ ಖಾರ ಜಾಸ್ತಿನ ತಿಂತೇವ್ರಿ, ಹಿಂಗಾಗಿ ನಾವ್ ಒಂದ್ ಸ್ವಲ್ಪ ಖಾರ ಜಾಸ್ತಿನ ಮಾಡ್ಕೋತೀವಿ. ನೀವು ನೋಡಿ ಖಾರ ನಿಮ್ಗ ರುಚಿಗೆ ತಕ್ಕಂಗ್ ನೀವು ಮಾಡ್ಕೋಬಹುದು. ಹಸಿಮೆಣಸಿನ್ಕಾಯಿ ಫಸ್ಟ್ ಹುರಿದ ತೆಗ್ದಿಟ್ಕೋಬೇಕ್ರಿ. ಅದಾದ್ಮೇಲೆ ಉಳ್ಳಾಗಡ್ಡಿನ ಹುರಿದ ತೆಗ್ದಿಟ್ಕೋಬೇಕ್ರಿ. ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಜಾಸ್ತಿನ ತಗೋಬೇಕ.
ಜಾಸ್ತಿ ಅಂದ್ರೆ ಒಂದ್ ದೊಡ್ಡ ಇಡೆ ಉಳ್ಳಾಗಡ್ಡಿ ತಗೋರಿ. ಅದಾದ್ಮೇಲೆ ಅದಾದ್ಮೇಲೆ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಇವನ್ನೆಲ್ಲ ಪೇಸ್ಟ್ ಮಾಡಿ ತೆಗೆದಿಟ್ಕೋಬೇಕ್ರಿ. ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಶುಂಠಿ ಆಮೇಲೆ ಕೊತ್ತಂಬರಿ ಇವನ್ನಷ್ಟುನು ಹಾಕಿ ಪೇಸ್ಟ್ ಮಾಡಿ ಸೈಡಿಗೆ ತೆಗೆದಿಟ್ಕೋಬೇಕ್ರಿ. ಅದಾದ್ಮೇಲೆ ಒಂದ್ ಬಾಂಡ್ಲಿಗೆ ಎಣ್ಣೆ ಹಾಕ್ಬೇಕ್ರಿ. ಎಣ್ಣೆ ಹಾಕಿ ಆದ್ಮೇಲೆ ಕರಿಬೇವ್ ಹಾಕ್ರಿ. ಕರಿಬೇವ್ ಹಾಕ್ರಿ ಫ್ರೆಂಡ್ಸ್, ಆದಷ್ಟು ಜಾಸ್ತಿನ ಹಾಕ್ರಿ. ಕರಿಬೇವ್ ಬಹಳ ಅಂದ್ರ ಬಹಳ ರುಚಿ ಕೊಡ್ತೈತ್ರಿ ಇದ. ಒನ್ ಟೈಮ್ ನೀವ್ ಮಾಡಿ ನೋಡ್ರಿ, ನಾ ಹೇಳ್ದಂಗ ಬಹಳ ಅಂದ್ರ ಬಹಳ ಸೂಪರ್ ಆಗ್ತೈತಿ. ಆ ಕರ್ಬೇವ್ ಹಾಕ್ರಿ. ಕರ್ಬೇವ್ ಆದ್ಮೇಲೆ ಉಳ್ಳಾಗಡ್ಡಿ, ಒಂದ್ ಉಳ್ಳಾಗಡ್ಡಿ ಕಟ್ ಮಾಡಿ ಉಳ್ಳಾಗಡ್ಡಿ ಹಾಕ್ರಿ. ಅದಾದ್ಮೇಲೆ ಒಂದ್ 2 ಟೊಮ್ಯಾಟೊ ಹಾಕ್ರಿ. ಅದೇ ಒಂದ್ 2 ಟೊಮ್ಯಾಟೊ ಹಾಕಿದ್ಮೇಲೆ ಅದೇನ ರುಬ್ಬಿರೋ ಪೇಸ್ಟ್ ಇರ್ತೈತಲ್ರಿ ಹಸಿಮೆಣಸಿನ್ಕಾಯ್ದ, ಅದೆಲ್ಲ ಹಾಕಿ ಚಂದಂಗಿ ಎಣ್ಣೆ ಒಳಗ ಫ್ರೈ ಮಾಡ್ಕೊರಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೊಂದ್ ಸ್ವಲ್ಪ ಉಪ್ಪು ಆಮೇಲೆ ಅರ್ಶಿನ ಪುಡಿ ಹಾಕ್ರಿ. ಅರ್ಶಿನ ಪುಡಿ ಹಾಕಿದ್ಮೇಲೆ ಅದೆಲ್ಲ ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗ್ಲಿರಿ, ಫ್ರೈ ಮಾಡ್ಕೊರಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದ್ ಸ್ವಲ್ಪ ಧನಿಯಾ ಪೌಡರ್ ಹಾಕ್ರಿ, ಒಂದ್ 2 ಚಮಚದಷ್ಟ ಧನಿಯಾ ಪೌಡರ್ ಹಾಕಿದ್ಮೇಲೆ ಆಮೇಲೆ ಇದು ಸ್ವಲ್ಪ ಕಸೂರಿ ಮೆಂತೆ ಹಾಕ್ರಿ. ಕಸೂರಿ ಮೆಂತೆ ನೀವ ಉಳ್ಳಾಗಡ್ಡಿ ಏನು ಫ್ರೈ ಮಾಡ್ತಿರ್ತಾರಲ್ರಿ ಅವಾಗೂನು ಹಾಕೋಬಹುದ್ರಿ. ಬಹಳ ಅಂದ್ರ ಬಹಳ ಮಸ್ತ್ ಅರೋಮಾ ಬರ್ತೈತಿ, ಪಲ್ಯನು ರುಚಿ ಆಗ್ತೈತಿ. ಇಲ್ಲಪ್ಪ ಮತ್ ನಿಮ್ಗ ಅವಾಗ ನೆನಪಾಗ್ಲಿಲ್ಲಪ್ಪ ಅಂತಂದ್ರ ನೀವ್ ಈಗೂನು ಹಾಕೋಬಹುದ್ರಿ ಧನಿಯಾ ಪೌಡ್ರ್. ಆಮೇಲೆ ಒಂದ್ ಸ್ವಲ್ಪ ಗರಂ ಮಸಾಲಾ ಹಾಕೋರಿ. ಗರಂ ಮಸಾಲಾ ಹಾಕೊಂಡಾದ್ಮೇಲೆ ಚಂದಂಗೆ ಅದನ್ನ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಇದು ಫ್ರೈ ಮಾಡ್ಕೊರಿ. ಅದು ಫ್ರೈ ಮಾಡ್ಕೊಂಡಾದ್ಮೇಲೆ ಇದೇನ ನೆನ್ಸಿರುವಂತದ್ ಇದನ್ನ ಇರ್ತೈತಲ್ರಿ, ಹೆಸರು ಬೇಳೆ ಇರ್ತಾವಲ್ಲ ಅದನ್ನ ಅದಕ್ಕೆ ಹಾಕ್ಬಿಡ್ರಿ. ಒಗ್ಗರ್ಣಿಗೆ ಹಾಕಿ ನಿಮ್ಗ ಎಷ್ಟ್ ಬೇಕಷ್ಟ ಕುದಿಯೋಷ್ಟು ನೀರ್ ಹಾಕೊಂಡ್ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ ನೋಡಿ ಕುದಿಸ್ರಿ ಅಷ್ಟ. ಬಹಳ ಅಂದ್ರೆ ಬಹಳ ರುಚಿ ಆಗ್ತೈತ್ರಿ. ಇದು ಕೊಬ್ಬರಿ ಅದೆಲ್ಲ ಏನು ಹಾಕಕ್ ಹೋಗ್ಬೇಡ್ರಿ. ನಾ ಹೆಂಗ್ ಹೇಳಿನಲ್ಲ, ಸ್ವಲ್ಪ ಎಣ್ಣೆ ಜಾಸ್ತಿ ಮಾಡಿ ನೀವ ಮಾಡಿದ್ನಂದ್ರ ಪಲ್ಯ ಅಯ್ಯೋ ಇಡ್ಲೆ ಬಿಡ್ಲೆ ಅನ್ನಂಗ್ ಆಗ್ತೈತ್ರಿ. ಒನ್ ಟೈಮ್ ನೀವು ಟ್ರೈ ಮಾಡ್ರಿ, ಬಹಳ ರುಚಿ ಆಗ್ತೈತಿ. ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡ್ರಿ. ಹೌದನ? ಹಿಂಗತಿ ಮಾಡಿ ಯವ್ವ ನಾ ಹಿಂಗತಿ ಮಾಡೋದೇ ಇಲ್ಲ ಯವ್ವ. ಖಾರದ ಪುಡಿ ಅದು ಹಾಕಿ ಒಂದ್ ಟಮಾಟಿ ಉಳ್ಳಾಗಡ್ಡಿ ಹಾಕಿ ಹಿಂಗ್ ತಾಳಿಸ್ಬಿಟ್ಟಿರ್ತೀನಿ. ಅದಕ್ಕ ಅಷ್ಟ ರುಚಿ ಅನ್ಸಂಗಿಲ್ಲ. ಬಾ ಅದ ಸರಿ, ಹಂಗಿದ್ರೆ ಇನ್ನೊಮ್ಮೆ ಹಿಂಗತಿನ ಮಾಡ್ತೀನಿ, ಮಾಡಿ ನೋಡ್ತೀನಿ. ಮಸ್ತ್ ಅಂದ್ರ ಮಸ್ತ್ ಒಳ್ಳೆ ಗಮ್ಮನ್ ಆಗ್ತೈತಿ ನೋಡು, ಅದಕ್ಕ ಕೇಳಿದೆ ನಾನ್ ನಿನ್ಗೆ. ಹ್ಞೂನ್ರಿವ ಚಲೋ ಆಗ್ತೈತಿ. ನಾ ಯಾವಾಗ್ ಮಾಡಿದ್ರು ನಮ್ ಮನ್ಯಾಗ ಎಲ್ಲಾರ್ಗಿ ಇದೇ ತರನ ಇಷ್ಟ ನೋಡು. ನಾ ಖಾರದ ಪುಡಿ ಅದು ಹಾಕಿ ನಾ ಮಾಡಾಕ ಹೋಗೋದಿಲ್ಲ ಬಿಡ, ಹಂಗೂ ಅತ್ತಿ ಏನಾರ ಮಾಡಿದ್ರ ಮನ್ಯಾಗ ಇಷ್ಟಪಟ್ಟು ತಿನ್ನಂಗೇನೆ ಇಲ್ಲ. ಅದು ಪಲ್ಯ ಹೆಂಗ್ ಮಾಡಿ ನೀನ ಮದ್ವೆ ಮಾಡ್ತಿದ್ಯಲ್ಲ ಹಂಗ ಮಾಡಕ್ ಬರಂಗಿಲ್ಲ ಏನ್ ನಿನಗ ಅಂತ ಹೇಳಿ ಬೈತಾರ. ಮತ್ತೆ ಹಿಂಗಾಗಿ ಯಾವಾಗ್ ಮಾಡಿದ್ರುನು ಹಿಂಗ ನಾ ಮಾಡೋದ ಬಹಳ ರುಚಿ ಆಗ್ತೈತಿ. ಉಳ್ಳಾಗಡ್ಡಿ ಹಾಕಿದ್ಮೇಲೆನೆ ನೀವು ಬೇಕಿದ್ರ ಇದು ಕಸೂರಿ ಮೆಂತಿ ಅವಾಗ ಹಾಕೊಂಡ್ಬಿಡ, ಅದು ಇನ್ನೂ ರುಚಿ ಕೊಡ್ತೈತಿ ನೋಡು. ಹೌದ್ ಬಿಡಾಯ್ಕ, ನಿನ್ ಕೈಯಾನ ಅಡಿಗೆ ಅಂದ್ರ ನಿನ್ ಕೈಯಾನ ಅಡಿಗೆ ನೋಡು. ಇದು ದೀಪ ಬ್ಯಾಗ್ನಾಗ ಇದನ್ನ ಇಟ್ಟಿದ್ನಿ ನೋಡ, ಇದು ತಿರುಪತಿಗೆ ಹೋಗಿ ಬಂದಿದ್ವಲ್ಲ ಪ್ರಸಾದದು ಇಟ್ಟಿದ್ನಿ. ಅದ ಎಲ್ಲಾರ್ಗಿ ತಗೋದೊಂದಿಷ್ಟು ಕೊಡ, ಕುಂಕುಮ ಅದು ಹಚ್ಚಿಬಿಡು ಎಲ್ಲಾರ್ಗಿ. ಆಯ್ತು ಈಗ ಬೇಡ, ಸಂಜೆ ಮುಂದೆ ಕೈಕಾಲ್ ಮಕ್ಕದು ತಗೋತೇನೆ. ಕೈಕಾಲ್ ಮಕ್ಕದು ತಕೊಂಡ್ ಕುಂಕುಮ ಬಂಡಾರ ಒಂದ್ ಸ್ವಲ್ಪ ದೇವ್ರ ಕಡೆಗೆ ಇಟ್ಟ ಪೂಜೆ ಅದು ಮಾಡಿ ಆದ್ಮೇಲೆ ಬೇಕಿದ್ರೆ ಎಲ್ಲಾರ್ಗಿ ಹಂಚಾಕ್ ಬರ್ತೈತಿ. ಆಯ್ತು ತಗೋರವ, ಹಂಗಿದ್ರೆ ಹಂಗ ಮಾಡ. ಆದ್ರೂ ಅಡ್ಗಿದೊಂದ್ ಟೆನ್ಷನ್ ತಪ್ಪಿತ್ ಬಿಡಯವ್ವ ನನಗ. ಈಗ ಮತ್ತ ಇದೇನಯ್ಯವ ಮತ್ತೀಗ ಚಟ್ನಿ ಅದು ತಂದಿಯಲ್ಲ, ನನಗಂತೂ ಚಟ್ನಿ ಬಾಳ ಅಂದ್ರ ಬಾಳ ಇಷ್ಟ ನೋಡ. ಇದು ಏನಿದೆ ಇದು ಕೆಂಪು ಚಟ್ನಿ ಭಾರಿ ಅಂದ್ರ ಭಾರಿ ಇಷ್ಟ. ಅದ್ರಾಗು ನೀ ಮಾಡ್ತೀಯಲ್ಲ ಒಳ್ಳೆ ಜೀರಿಗೆ ಅದು ಹಾಕಿ ಮಾಡಿರ್ತಿದ್ವಿ, ಬಾಳ ರುಚಿ ಕೊಡ್ತೈತಿ ನೋಡ. ಸ್ವಲ್ಪ ಜಾಸ್ತಿನ ತಗೊಂಬಂದಿಯಲ್ಲ. ಹ್ಞೂನ್ದವ, ಮತ್ತೆ ನಿನಗ ದೀಪಾಗ ಬಾಳ ಇಷ್ಟ ಅಲ್ಲ, ಚಪಾತಿಯಾಗು ರೊಟ್ಯಾಗದು ಹಚ್ಕೊಂಡ್ ತಿಂತೀರ ಅಂತೇಳಿ ಒಂದಿಟ್ ಜಾಸ್ತಿನ ಅರ್ದೆ ನೋಡ ಚಟ್ನಿ. ಕರೇನ ನೋಡಕ್ಕ, ಬಾಳ ಅಂದ್ರ ಬಾಳ ಇಷ್ಟ ಆಗ್ತೈತಿ ನನಗೂ ಈ ಚಟ್ನಿ. ಹುಡುಗರ್ದ ಏನ್ ಸಪ್ಲಾನ ಇಲ್ಲಲ್ಲ, ಹುಡುಗರು ಎಲ್ಲದಾರ? ಅಯ್ಯವಾ ಹುಡುಗರ ನನ್ ಗಂಡ ಮತ್ತ ಇದು ನಮ್ ತಮ್ಮ ಇಬ್ರು ಕರ್ಕೊಂಡ್ ಬೇಕ್ರಿಗೆ ಹೋಗ್ ಬರ್ತೇವಿ. ಇಲ್ಲೇ ಇದು ಲಸ್ಸಿಗಿನ್ ಕುಡಿಸ್ಕೊಂಡ್ ಬರ್ತೇನೆ ಅವ್ರಿಗೆ, ನಿನ್ಗೂ ತರಲೇನಂತಂದ. ನನಗ ನೋಡೋನ್ ತಗೊಂಬರಂಗ್ ತಗೊಂಡ್ ಬಾ ಅಂತಂದೇನಿ. ಊಟ ಆದ್ಮೇಲೆ ಒಂದಿಟ್ಟು ತಂಪಂದ್ ಕುಡಿದ್ರ ಆತ. ಈಗ ಜ್ಯೂಸ್ ಕುಡ್ದೇವಲ್ಲ, ಲಸ್ಸಿ ಕುಡಿಸ್ಕೊಂಡ್ ಬರ್ತೇವೆ ಅಂತೇಳಿ ಹೋಗ್ಯಾರ ನೋಡು. ಹೌದನ? ಚಲೋ ಆತ್ ಬಿಡವ. ಪಾಪ ನಿನ್ ಗಂಡು ಹುಡುಗರ್ನ ಬಿಟ್ಟಿರೋನಲ್ಲ ಬಿಡೋನಲ್ಲ. ಇಷ್ಟ ದಿನ ಬಿಟ್ಟಿದ್ದ, ಅವತ್ ನಾ ಮನಿಗ್ ಬಂದಿದ್ದಕ್ಕ ಬ್ಯಾಡ ಅನ್ಲಾರ್ದ ಕರ್ಕೊಂಡ್ ಹೋಗ್ರಿ ಅಂತಂದ. ಚಲೋ ಆತ. ನಮ್ಗೂ ಹುಡುಗರು ಇದ್ರ ಮನಿ ಎಷ್ಟೋ ಹುಲು ಅನಿಸ್ತಿತ್ ನೋಡು. ಹುಲು ನಿಮಗ್ ಅನಿಸ್ತಿತ್ವ, ನಮಗ ಏನೋ ಕಳ್ಕೊಂಡಂಗ ಆಗ್ಬಿಡ್ತಿತ್ತಾಗ. ಮತ್ತ ಏನ್ ದೀಪ ಮುಗಿತಾ ಇಲ್ಲೋ ನಿನ್ ಕಾಲೇಜ್? ಇನ್ನ ಎಷ್ಟೈತಿ? ಆತಿಕ ಈಗ BA ಎಕ್ಸಾಮ್ ಬರದ್ನಲ್ಲ, ಕಂಪ್ಲೀಟ್ ಆತ್ ನೋಡಿ. ಈಗ ರಿಸಲ್ಟ್ ಬರೋದಂದ ಈಗ ಬರ್ತೈತಂದಾರ ಮುಂದಿನ ತಿಂಗಳಾಗ. ರಿಸಲ್ಟ್ ಬಂತಂದ್ರ ಮತ್ತ ಅದನ್ನೇನ್ ನೋಡಿ ಮತ್ ಮುಂದ ನನ್ಗ ಜಾಬ್ ಮಾಡ್ಬೇಕಂತ ಆಸೆ ಐತ್ವಾ. ಮತ್ ಇವ್ರೊಂದ್ ಮದ್ವಿ ಮಾಡ್ಕೊ ಅನ್ನಕತ್ತಾರ.
ಮತ್ ಏನ್ ಮಾಡ್ಲಿ ಅನ್ನೋದ ಗೊತ್ತಾಗೋಲ್ತ್ ನನ್ಗ. ಅಯ್ಯ ಮಾಡ್ಲಿ ಬಿಡ್ಬೇ, ಇಷ್ಟೆಲ್ಲಾ ಕಷ್ಟಪಟ್ಟು ದುಡ್ದಾಳ, ಒಂದ್ 2 ವರ್ಷದ ಆರಾಮ್ ಜಾಬ್ ಮಾಡ್ಲಿ, ಆಮೇಲೆ ಏನ್ ಮದ್ವೆ ಆಗಿ ಮಕ್ಕಳಾಗಿ ಸಂಸಾರ ಮಾಡೋದ್ ಇದ್ದಿದ್ದ, ಒಂದ್ 2 ವರ್ಷ ಜಾಬ್ ಮಾಡ್ಲಿ ಬಿಡ, ಕಿವಿ ಏನೋ ಒಂದ್ ಆಸರ ಆಗುತ್ತ. ಏನೇನ ನೋಡವ, ಸುಮ್ನ ಬ್ಯಾಡ ಸಾಕು, ಇಷ್ಟ ಮದ್ವಿ ಮಾಡ್ಕೊ ಅನ್ನಕತ್ತೀನಿ. ಈಕಿ ನೋಡಿದ್ರ ಇಲ್ಲ ನಾ ಜಾಬ ಮಾಡ್ತೇನೆ ಅನ್ಕೊಂತಾಳ ನೋಡವ. ಬ್ಯಾಡ ಸುಮ್ನಿರಿ, ಇಷ್ಟೆಲ್ಲಾ ಕಷ್ಟಪಟ್ಟಿದ್ದಕ್ಕೂ ಏನ್ ಇದನ್ ಬ್ಯಾಡೇನ, ನಾಳೆ ಆಕಿನೂ ಒಂದ್ 4 ರೂಪಾಯಿ ಮಾಡಿ ಇಟ್ಕೊಲಿ. ಬ್ಯಾಡ ತಗೋ, ನೀ ಜಾಬ್ ಮಾಡ್ ನೀನ್. ಅದಾಯ್ತಾ, ನಾನು ಮತ್ ಹಂಗ ಅನ್ಕೊಂಡೇನೆ. ಮತ್ ತೀರಾ ಎಲ್ಲಾ ಇವ್ರ ಕಡೆಗೆಲ್ಲಾ ಖರ್ಚ್ ಹಾಕಿಸಿ ಓದಿಸೇನೆ. ಈಗ ನಾಳೆ ಇವ್ರಿಗೇನು ನಾನು ಆಸರ ಆಗ್ಲಾರ್ದ ಹೋಗಿ ಗಂಡನ ಮನ್ಯಾಗ ಆಸರ ಆಗಕತ್ರ ಎದಕ್ ಮಂತವ ಅದ, ಹೌದಿಲ್ಲ? ಅದಕ್ಕ ನಾ ಈಕಿಗೆ ಅನ್ನಕತ್ತೀನಿ, ಬ್ಯಾಡವಾ ನಾ ಜಾಬ್ ಮಾಡ್ತೀನಿ ಅಂತ ಅನ್ನಕತ್ತೀನಿ. ಈಕಿ ಕೇಳುವಳ ನೋಡ್, ನೀನ ಹೇಳಕ್ಕಿಗೆ. ಇಲ್ ತಗೋ, ಇಲ್ಲ ನೀ ಜಾಬ್ ಮಾಡ್, ನೀನ ಒಂದ್ 2 ವರ್ಷ ಜಾಬ್ ಮಾಡಿ, ಬಾಳೇನು ಬೇಡ. ಈಗ ನೀ ಜಾಬ್ ಮಾಡಿ ಮಾಡಕತ್ತ 1 ವರ್ಷ ಆದ್ಮೇಲೆ ಹುಡುಗ ಹುಡ್ಕಕ್ ಚಾಲು ಮಾಡೋಣ. ಅದಾದ್ಮೇಲೆ ಮತ್ತ ಆಮೇಲೆ ಮತ್ತ ಹಂಗ ಹಿಂಗ ಎಂಗೇಜ್ಮೆಂಟ್ ಆದ್ಮೇಲೆ 1 ವರ್ಷ ಅದು ಇದು ಅನ್ನೋ ಮಟ್ಟ ಅಂದ್ರ ಒಂದ್ 2-3 ವರ್ಷನ ಆಗ್ತೈತಿ. ಅಷ್ಟ ಮಟ್ಟ ನಿಂದು ಜಾಬ್ನು ಇದನ್ನ ಆಗ್ತೈತ. ಆಮೇಲೆ ಬೇಕಿದ್ರೆ ನಿನ್ ಗಂಡನ ಮನ್ಯಾಗ ಮೊದ್ಲ ಮಾತಾಡಕ್ ಬರ್ತೈತಿ. ಮತ್ ಜಾಬ್ ಕಂಟಿನ್ಯೂ ಕಳ್ಸೋದಿತ್ತಂದ್ರ ಮಾಡ್ಕೋತಾಳ, ಇಲ್ಲಂದ್ರ ಇಲ್ಲ, ಹಿಂಗತಿ ಹೇಳಿದ್ನಂದ್ರ ಅವ್ರು ಒಪ್ಕೊಂತಾರ ತಗೋ. ಈಗೇನವ ಮನಿ ಮಂದಿ ದುಡ್ದು ಕುಂತ್ರುನು ದುಡಿದು ತಿಂದ್ರುನು ಸಾಲೋದಿಲ್ಲ ಅತ್ತಾಗ, ಅಂತದ್ರಾಗ ಯಾರು ಬ್ಯಾಡ ಅನ್ನಂಗಿಲ್ಲ ತಗೋ. ಆಯ್ತ್ ಬಿಡಕ್ಕ, ಹಂಗಿದ್ರ ಹಂಗ ಮಾಡ್ತೇನೆ. ಈಗ ನೀವ್ ಊರಿಗೆ ಹೋಗೋ ನಿನ್ ಕಡೆಗೆ ಒಂದ್ ಸ್ವಲ್ಪ ದಿವ್ಸ ಬಂದಿದ್ದ, ಮತ್ತೆ ಜೂನ್ ಇಂದ ಬಂದ ಹೆಂಗಿದ್ರು ರಿಸಲ್ಟ್ ಬಂದಿರ್ತೈತೆ, ಪಾಸ್ ಆಗ್ತೇನ್ ಬಿಡ. ನಂದೇನ ಒಂದಿಟ ಇದು ಇಂಟರ್ವ್ಯೂ ಅದು ಕೊಟ್ಟ ಎಲ್ಲಾ ಅಪ್ಲೈ ಮಾಡ್ಬಿಡ್ತೇನೆ ಆ ಜಾಬಿಗೆ. ಆಯ್ತ್ ತಗೋರವ, ಹಂಗಿದ್ರ ಹಂಗ ಮಾಡ. ಏನ್ ನೋಡವ, ನನ್ ಮಾತಂತೂ ಕೇಳೋದಿಲ್ಲ. ನೀವ್ ಅಕ್ಕ ತಂಗಿ ತಿಳಂಗ ಮಾಡ್ತೀರಿ, ಮಾಡ್ಕೊರತ್ತಾಗ. ಸುಮ್ ಕುಂದ್ರಬೇ, ನಿನ್ಗೇನ್ ಗೊತ್ತಾಗ್ತೈತಿ ದೊಡ್ಡ. ಮಾಡ್ಲಿ ಸುಮ್ನಿರಕ್ಕಿ. ಏನ ಚಂದಕ್ ಓದಾಳ ಏನ್ ಓದಾಳ ಆಕಿ, ಪಾಪ ಇಷ್ಟ ವರ್ಷ ಕಷ್ಟಪಟ್ಟ ಮಾಡ್ಲಿ ಸುಮ್ನಿರಕ್ಕಿ. ಏನ್ ಇಷ್ಟ ಆಯ್ತು ಅದನ್ನ ಮಾಡ್ಕೊಲಿ ಆಕಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋ ಇಲ್ಲಿಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಸಿಗ್ತೀನ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗ. ನೆಕ್ಸ್ಟ್ ಎಲ್ಲಾರು ಕುಂತ ಊಟ ಮಾಡೋದು ಅದೆಲ್ಲ ತೋರಿಸ್ತೀನಂತೆ. ಆತಂದ್ರ ನಮ್ಮ ಮಕ್ಕಳಿಗೆಲ್ಲ ಇದು, ನನ್ ಮಗಳಿಗೆ ಲಸ್ಸಿ ಕೂಡ ಕರ್ಕೊಂಡ್ ಹೋಗಾರಲ್ಲ, ಅದನ್ನು ತೋರಿಸಂತಂದ್ರ ಅದನ್ನು ತೋರಿಸ್ತೀನ್ರಿ. ಒಟ್ ಏನೋ ಒಂದು ವಿಡಿಯೋ ಮಾಡ್ತೀನ್ರಿ ನೆಕ್ಸ್ಟ್. ನೋಡ್ರಿ, ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಸಿಗ್ತೀನ್ರಿ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.